Hello everyone, my name is Irfan. I am a maths lecturer. So today in this class ನಾವು ಏನು ಮಾಡಂದ್ರೆ integrals 2 marks important question solve ಮಾಡೋಣಂತೆ. ಓಕೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದೀವಿ. ಅದು ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಸೊ ನಿಮಗೆ MCQs ಅಂತ ಬಂದಾಗ ಸೊ ಗೌರ್ಮೆಂಟ್ ಅವರು ಒಂದು ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿದ್ರೆ ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿ ಒಂದು ಚಾಪ್ಟರ್ ಇಂದ ಒಂದು 70-80 ಕ್ವಶನ್ಸ್ ಇದಾವೆ. ಓಕೆ, ಆ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬಿಟ್ರೆ ನೀವು ಔಟ್ ಆಫ್ ಔಟ್ ಮಿಸ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ನೋಡಿ ಔಟ್ ಆಫ್ ಔಟ್ ಎಲ್ಲಿ ಮಾರ್ಕ್ಸ್ ಬರಲ್ಲ ಅಂದ್ರೆ ನಿಮಗೆ MCQs ಅಲ್ಲಿ ಮಾರ್ಕ್ಸ್ ಹೋಗ್ತವೆ. ಅದಕ್ಕೋಸ್ಕರ MCQs ಸಾಲ್ವ್ ಮಾಡ್ಬಿಟ್ರೆ ಮುಗಿತು, ಔಟ್ ಆಫ್ ಔಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಇಂದ 60-70 ಏನು ಕ್ವಶನ್ಸ್ ಇದಾವಲ್ಲ ಆ ಕ್ವಶನ್ಸ್ ನೀಟಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಓಕೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ನಾನು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ ಎಲ್ಲ ಚಾಪ್ಟರ್ಸ್ದು. ಅದನ್ನ ಪ್ಲೇ ಲಿಸ್ಟ್ ನ ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ ನೇಮ್ ಕೊಟ್ಟಿದ್ದೀನಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೋಡಿ. ಅವೆಲ್ಲ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬಿಟ್ರೆ ಸಾಕು, MCQs ಪಕ್ಕ ಔಟ್ ಆಫ್ ಔಟ್ ತಗೊಳ್ತೀರಾ. MCQs ಔಟ್ ಆಫ್ ಔಟ್ ತೊಗೊಂಡ್ರೆ ನಿಮಗೆ ಟೋಟಲ್ ಆಗಿ ಮಾರ್ಕ್ಸು ಔಟ್ ಆಫ್ ಔಟ್ ಬಂದೇ ಬರುತ್ತೆ. ಓಕೆ, ಆ್ಯಂಡ್ ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನಿಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರು ಸ್ಪೀಡ್ ಅನಿಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಇದು ಕ್ಲಾಸಸ್ದು PDF ನೋಟ್ಸ್ ಇರುತ್ತಲ್ಲ, ಅದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಲವೊಬ್ಬರಿಗೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಏನು ಮಾಡಿ 360p ಅಲ್ಲಿ ಇಟ್ಕೊಂಡು ನೋಡ್ಕೊಂಡ್ರೆ ನೀವು ಚೆನ್ನಾಗಿ ಬರುತ್ತೆ ವಿಡಿಯೋ ಕ್ವಾಲಿಟಿ. ಅದೇನು ಇನ್ನೂ ಚೆನ್ನಾಗಿ ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ವಿಡಿಯೋ ಕ್ವಾಲಿಟಿ. ಓಕೆ, ಸೊ ಇಲ್ಲಿ ನೋಡಿ ಕೆಲವೊಬ್ಬರಿಗೆ ಈಗ ಫೈನಲ್ ಎಕ್ಸಾಮ್ ಬಹಳ ಸಮೀಪ ಇರ್ತಿದೆ, ನಿಮಗೆ ಎಲ್ಲ ಲೆಂತಿ ವಿಡಿಯೋಸ್ ನೋಡ್ಕೊಳಕ್ ಆಗಲ್ಲ. ಆ ಸಿಚುವೇಶನ್ ಆಗಿ ನೀವು ಏನು ಮಾಡ್ಬೇಕಂದ್ರೆ, ಸೊ ನಿಮ್ಗೆ ಈ ಕ್ವಶನ್ ನಂಬರ್ 1 ಅಂತ ಇದೆ ಅನ್ಕೊಳ್ಳಿ. ಸೊ ಕ್ವಶನ್ ನಂಬರ್ ನಾನು ಯಾವ ಥರ ಮಾಡ್ತೀನಿ ಅಂದರೆ ಸ್ಲೋ ಲರ್ನರ್ಸು ಮೈಂಡಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ. ಓಕೆ, ನಿಮ್ಗೆ ಜಲ್ದಿ ಗ್ರಾಸ್ಪ್ ಆಗ್ತಿದೆ ಅಂದರೆ ನೀವೇನು ಮಾಡ್ಬೇಕಂದ್ರೆ, ಸೊ ನೀವು ಇದು ಕ್ವಶನ್ ಬರುತ್ತಾ ನಿಮಗೆ, ಸೊ ಮುಂದೆ ಹೋಗ್ಬಿಡಿ, ಈ ಕ್ವಶನ್ ಸಾಲ್ವ್ ಮಾಡೋಕೆ ಓಡ್ಬೇಡಿ. ಕೆಲವೊಬ್ರಿಗೆ ಈ ಕ್ವಶನ್ಸ್ ಬರಲ್ಲ, ಅದಕ್ಕೋಸ್ಕರ ಸ್ಲೋ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಓಕೆ, ನೀವು ಇದನ್ನ ಬೇರೆ ಹೋಗ್ಬಿಡಿ. ಇಲ್ಲಾಂದ್ರೆ ನೀವೇನು ಮಾಡಿ 2x ಸ್ಪೀಡಲ್ಲಿ ನೋಡಿ, 2x ಸ್ಪೀಡಲ್ಲಿ ನೋಡಿ, ಆವಾಗ ನಿಮಗೆ ಸೊ ವಿಡಿಯೋಸು ಭಾಳ ಜಲ್ದಿ ಮುಗಿತವೆ. ಓಕೆ, ಸೊ ನಾವು ಈಗ ಡೈರೆಕ್ಟಾಗಿ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ನಾನು ಏನು ಇಷ್ಟು ಕ್ವಶನ್ ಸಾಲ್ವ್ ಮಾಡ್ತೀನಲ್ಲ ಇವೆಲ್ಲ ಕ್ವಶನ್ಸು ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ನೋಡಿ ನೀವು ಫೈನಲ್ ಎಕ್ಸಾಮಲ್ಲಿ ಕೇಳ್ತಾರೆ ಇವೆಲ್ಲ ಕ್ವಶನ್ಸು. ಬೇಕಾದ್ರೆ ನೀವು ಇಂಟರ್ನಲ್ ಎಕ್ಸಾಮ್ಸು ಬರ್ದಿರ್ತೀರ, ಅದರಲ್ಲಿ ಕೇಳಿದಾರೆ ಇವೆಲ್ಲ ಕ್ವಶನ್ಸು, ಇಂಟರ್ನಲ್ ಎಕ್ಸಾಮು ಮಿಡ್ ಟರ್ಮ್ ಎಕ್ಸಾಮು. ಸೊ ಅದರಲ್ಲೆಲ್ಲ ಕೇಳಿದ್ದಾರೆ ಕ್ವಶನ್ಸ್, ಅದಕ್ಕೋಸ್ಕರ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಕ್ವಶನ್ ನಂಬರ್ 1 ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ ಅಂದ್ರೆ ಇಂಟಿಗ್ರೇಷನ್ ಆಫ್ cos 2x minus cos 2 alpha ಡಿವೈಡೆಡ್ ಬೈ cos x minus cos alpha ವಿತ್ ರೆಸ್ಪೆಕ್ಟ್ ಟು x ಅಂತ ಕೊಟ್ಟಿದ್ದಾರೆ. ಸೊ ಯು ನೋ ದ ಫಾರ್ಮುಲಾ. ಇದು ಯಾವ ತರ ಕನ್ವರ್ಟ್ ಮಾಡ್ಬೇಕಂದ್ರೆ ದಟ್ ಈಸ್ ಯು ನೋ ದ ಫಾರ್ಮುಲಾ cos 2x ದಟ್ ಈಸ್ ಈಕ್ವಲ್ ಟು ಏನು, ದಟ್ ಈಸ್ ಇಲ್ಲಿ ನೋಡಿ ಡಿನಾಮಿನೇಟರ್ x cos alpha ಮಟ್ಲಿದೆ. ಸೊ cos 2x ಆಲ್ಸೋ ಯು ರೈಟ್ ಇನ್ ದ ಫಾರ್ಮ್ ಆಫ್ cos. ಓಕೆ, ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ cos 2x I can write as 2 cos square x minus 1. ಹೌದಾ, cos 2x I can write as 2 cos square x. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನೋಡಿ ನಮಗೆ cos 2x I can write as 2 cos square x minus 1. ಓಕೆ, ನೆಕ್ಸ್ಟ್ ಮೈನಸ್ ಅದೇ cos 2 alpha ಏನಂತ ಬರೀಬೋದು ನಾನು, cos 2 alpha I can write as 2 cos square alpha minus 1. ಓಕೆ, ಸೊ ಡಿವೈಡೆಡ್ ಬೈ ಡಿನಾಮಿನೇಟರ್ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಸೊ ಏನಿದೆ ನಮಗೆ cos x ಓಕೆ ಮೈನಸ್ cos alpha. ಓಕೆ, cos x minus cos alpha. ಓಕೆ, ಸೊ ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ, ಇದು ಮೈನಸ್ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ ಈ ಮೈನಸ್ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ 2 cos square alpha ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 1 ಆಗುತ್ತೆ ನೋಡಿ. ಅದೇ ತರ ಇಲ್ಲಿ ಏನಾಗುತ್ತೆ ನಮಗೆ 2 cos square alpha 2 cos square x ಯು ರೈಟ್ ಆಸ್ ಇಟ್ ಇಸ್ 2 cos square x minus 1 ಯು ರೈಟ್ ಆಸ್. ನಾವು ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ ನಮಗೆ cos x minus cos alpha. ಓಕೆ, ನಾವು ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸೊ ನಮ್ಗೆ ಏನು ಬರುತ್ತೆ ಇಲ್ಲಿ 2 cos square alpha 2 cos square x 2 cos square alpha ಇದೆ. ಅವೆರಡರಲ್ಲಿ 2 ನ ಕಾಮನ್ ತಗೊಳ್ಳಿ. ಸೊ 2 ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ, 2 ಕಾಮನ್ ತೊಗೊಂಡ್ರೆ cos square x. ಓಕೆ, cos square x minus cos square alpha ಆಗುತ್ತೆ ನೋಡಿ, cos square alpha. ಸೊ ಡಿವೈಡೆಡ್ ಬೈ ಏನಾಗುತ್ತೆ, ಡಿವೈಡೆಡ್ ಬೈ cos x minus cos alpha. ಓಕೆ, ನಾವು ಇಟ್ ಈಸ್ ಇನ್ ದ ಫಾರ್ಮ್ ಆಫ್, ಇದು ಯಾವ ಫಾರ್ಮೆಟ್ ಇದೆ ನೋಡಿ. ಸೊ ನಾವು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a square minus b square. a square minus b square ನ ಹೆಂಗ್ ಬರೀಬೋದು ನಾನು, a plus b into a minus b ಅಂತ ಬರೀಬೋದು. ದಟ್ ಯು ಕ್ಯಾನ್ ಇಟ್ ಆಸ್ cos x minus cos alpha. ಓಕೆ, a minus b into a plus b. ಸೊ ಡಿವೈಡೆಡ್ ಬೈ cos x plus cos alpha. ಹೌದಾ, ಸೊ ಡಿನಾಮಿನೇಟರ್ ಏನಿದೆ ನಮಗೆ, ಡಿನಾಮಿನೇಟರ್ಲಿ cos x minus cos alpha ಇದೆ. ದಟ್ ಈಸ್ cos x minus cos alpha. ಓಕೆ, ಸೊ ನಾವು ಇದನ್ನ ಕ್ಯಾನ್ಸಲ್ ಮಾಡಿ, ಇದನ್ನ ಕ್ಯಾನ್ಸಲ್ ಮಾಡ್ಬಿಡಿ. ಸೊ ನಾವು ವಾಟ್ ವಿಲ್ 2 ಯು ರೈಟ್ ಆಸ್ ಇಟ್ ಈಸ್, ಇಲ್ಲಿ ಬೇಕಾದ್ರೆ ಹೊರಗೆ ಬರ್ಕೊಳ್ಳಿ. ಸೊ ಉಳಿದಿದ್ದೇನು ಇದು, ಹೌದಾ. ಸೊ ಇದನ್ನ ಇಂಟಿಗ್ರೇಟ್ ಮಾಡಿ. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಏನು ಬರುತ್ತೆ, 2 ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ cos
ಸಾರಿ ಇದು ಎಕ್ಸ್ ಬರಬೇಕಿತ್ತು, ಇದು ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಆಲ್ಫಾ. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡೋದು. ಓಕೆ, ನಾವು ಯು ಜಸ್ಟ್ ಸಿ ಟು ಇವು ಕಾನ್ಸ್ಟೆಂಟ್ ಹಂಗಿದ್ದು ಹಂಗೆ ಬರ್ಕೊಳ್ಳಿ. ಕಾಸ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಸೈನ್ ಎಕ್ಸ್ ಬರುತ್ತೆ, ಸೈನ್ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ ಕಾಸ್ ಅಲ್ಫಾ ಅನ್ನೋದು ಒಂದು ಕಾನ್ಸ್ಟೆಂಟ್. ಓಕೆ, ಈ ವೇರಿಯಬಲ್ ಯಾವುದಿಲ್ಲ, ಕಾನ್ಸ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ಕಾಸ್ ಅಲ್ಫಾನ ಇಂಟಿಗ್ರೇಟ್ ಮಾಡಿದ್ರೆ ಸೊ ಇದು ಕಾನ್ಸ್ಟೆಂಟ್ ಹೊರಗೆ ಬಿಡುತ್ತೆ. ಒನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ ಬರುತ್ತೆ. ಹೌದಾ, ಒನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, ವೈ, ಬಿಕಾಸ್ ಯು ನೋ ದಟ್ ಇಂಟಿಗ್ರೇಷನ್ ಆಫ್ ಕೆ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ ಕೆ ಏನು ಬರುತ್ತೆ, ಕೆ ಎಕ್ಸ್ ಬರುತ್ತೆ. ಹೌದಾ, ಅದೇ ತರ ಕೆ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಅದೇ ತರ ಇಂಟಿಗ್ರೇಷನ್ ಆಫ್ ಕಾಸ್ ಅಲ್ಫಾ ಏನು ಬರುತ್ತೆ, ನಮಗೆ ಎಕ್ಸ್ ಇಂಟು ಕಾಸ್ ಅಲ್ಫಾ ಬರುತ್ತೆ ನೋಡಿ, ಕಾಸ್ ಅಲ್ಫಾ. ಓಕೆ, ಪ್ಲಸ್ ಸಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಾವು ಸಾಲ್ವ್ ಮಾಡೋಣ ಅಂತ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೋಡಿ ಕೆಲವೊಬ್ಬರಿಗೆ ಸ್ಲೋ ಅನ್ಸಿದ್ರೆ ವಿಡಿಯೋನ ನೀವು ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ ಏನು ಕೊಟ್ಟಿದ್ರೆ, ಟ್ಯಾನ್ ಸ್ಕ್ವಯರ್. ಓಕೆ, ಸೊ ಟ್ಯಾನ್ ಸ್ಕ್ವಯರ್ ಆಫ್ 2x - 3. ಇಲ್ಲಿ ನೋಡಿ ನಮಗೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿಲ್ಲ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವಯರ್ ಗೊತ್ತಿಲ್ಲ ನಮಗೆ. ಸೊ ಬಟ್ ನಮಗೆ ಒಂದು ಫಾರ್ಮುಲಾ ಗೊತ್ತು, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಗೊತ್ತಿದೆ. ಓಕೆ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಏನು, ದಟ್ ಈಸ್ ಏನು ಬರುತ್ತೆ, ಟ್ಯಾನ್ ಎಕ್ಸ್ ಬರುತ್ತೆ, ಟ್ಯಾನ್ ಎಕ್ಸ್ ಬರ್ಕೊಳ್ಳಿ, ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಹೌದಾ, ಇದು ಗೊತ್ತಿದೆ ನಮ್ಗೆ. ಅದೇ ತರ ಇದನ್ನ ಈ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡೋಣ. ಈ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇವಾಗ ಯು ನೋ ದಟ್ 1 + tan ಸ್ಕ್ವೇರ್ ಎಕ್ಸ್, 1 + tan ಸ್ಕ್ವೇರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು, 1 + tan ಸ್ಕ್ವೇರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಬರೀ tan ಸ್ಕ್ವೇರ್ ಎಕ್ಸ್ ಅಂದ್ರೆ tan ಸ್ಕ್ವೇರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು tan ಸ್ಕ್ವೇರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ -1. ಅಂದ್ರೆ ಇಲ್ಲಿ ನೋಡಿ tan ಸ್ಕ್ವೇರ್ 2x - 1 ಕೇಳಿದ್ರೆ ಈ ತರ ಬರೀಬಹುದು ನಾನು. ಓಕೆ, ಇದು ಬರೀತೀನಿ ನೋಡಿ, ಇಂಟಿಗ್ರೇಷನ್ ಆಫ್ tan ಸ್ಕ್ವೇರ್ 2x - 3 ವಿ ಕ್ಯಾನ್ ಇಟ್ ಆಸ್ ನಮಗೆ ಸೀಕೆಂಟ್ ಸ್ಕ್ವೇರ್ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್ ಇತ್ತು. ಇಲ್ಲಿ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ನಮಗೆ 2x - 3 ಐತದ, ದಟ್ ಈಸ್ 2x - 3 ಬರ್ಕೊಳ್ಳಿ -1. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಮಾಡ್ಬೇಕು ನಾವು. ಓಕೆ, ಇದ್ರ ಇಂಟಿಗ್ರೇಷನ್ ಸೀಕೆಂಟ್ ಸ್ಕ್ವೇರ್ 2x - 3ನ ಇಂಟಿಗ್ರೇಟ್ ಮಾಡಿ ಏನು ಬರುತ್ತೆ, ಯು ನೋ ದಟ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ tan x ಬರ್ತದೆ. ಹತ್ರ ಇದೇ ತರ ಇದೇನು ಬರುತ್ತೆ, tan ಆಫ್ x ಪ್ಲಸ್ ಇಲ್ಲಿ ಎಕ್ಸ್ ಇತ್ತು, ಎಕ್ಸ್ ಬಂದಿತ್ತು. ಹೌದಾ, ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ನಮಗೆ 2x - 3 ಇದೆ, 2x - 3 ಬರ್ತದೆ. ಸೊ ಡಿವೈಡೆಡ್ ಬೈ 2x - 3ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡೋದು. 2x - 3ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, 2x - 3 ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತೆ, ಅದನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ಇಲ್ಲಿ ಬರ್ಕೊಳ್ಳಿ, 2x - 3 ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತೆ, ಅದು ಇಲ್ಲಿ ಬರ್ಕೊಳ್ಳಿ. ಮೈನಸ್ ಆಫ್ 1 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, 1 ಇಂಟಿಗ್ರೇಟ್ ಮಾಡಿದ್ರೆ x ಬರುತ್ತೆ, x ಬರ್ಕೊಳ್ಳಿ ಪ್ಲಸ್ ಸಿ. ಓಕೆ, ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್. ಎಲ್ಲೇ ನೋಡಿ ಎರಡೇ ಸ್ಟೆಪ್. ಓಕೆ, ಎರಡೇ ಸ್ಟೆಪ್ಪಲ್ಲಿ ಎಷ್ಟು ಬಂತು ನಿಮ್ಗೆ ಆನ್ಸರ್ ಬಂತು. ಓಕೆ, ಬೇಕಾದ್ರೆ ಇದನ್ನ ಸೈಡಿಗೆ ಬರೀ ಎರಡೇ ಸ್ಟೆಪ್ಪಲ್ಲಿ 2 ಮಾರ್ಕ್ಸ್ ನೋಡಿ, ಇಷ್ಟೇ 2 ಮಾರ್ಕ್ಸ್. ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ನಿಮ್ಮ ಇಂಟಿಗ್ರೇಷನ್ MCQs ಸಾಲ್ವ್ ಮಾಡ್ಬಿಟ್ರೆ ಸಾಕು, 2 ಮಾರ್ಕ್ಸ್ ಕ್ವಶನ್ ಯಾವುದು ಎಲ್ಲ ಮಾಡ್ಬಿಡ್ತೀರಾ ನೀವು. ಸೊ ನಾನು MCQs ಕ್ವಶನ್ ಬ್ಯಾಂಕಿಂದ ಟಾರ್ಗೆಟ್ 80 ಔಟ್ ಆಫ್ 80 ಸೀರೀಸ್ ಇಂದ ಸೊ ನೀವು MCQs ಇಂಟಿಗ್ರೇಷನ್ MCQs ಸಾಲ್ವ್ ಮಾಡ್ಬಿಟ್ರೆ ಸಾಕು, ನೀವು 2 ಮಾರ್ಕ್ಸು 3 ಮಾರ್ಕ್ಸು ಯಾವುದೇ ಕ್ವಶನ್ ಕೊಟ್ಟರು ಮಾಡೇ ಮಾಡ್ತೀರಾ ಅಂತ ಅರ್ಥ. ಓಕೆ, ಅದಕ್ಕೋಸ್ಕರ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನೋಡಿ, ಟಾರ್ಗೆಟ್ 80 ಔಟ್ ಆಫ್ 80 ಸೀರೀಸ್ದು MCQs ಸಾಲ್ವ್ ಮಾಡಿ. ಓಕೆ, ಸೊ ಇಂಪಾರ್ಟೆಂಟ್ ಭಾಳ, ಅಲ್ಲಿ MCQ ಇಂದ 2 ಮಾರ್ಕ್ಸ್ ಬರ್ತವೆ. ಸೊ ಇಲ್ಲಿ ನಮಗೆ 2 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಓಕೆ, ಸೊ ನಮಗೆ 2 ಮಾರ್ಕ್ಸು ಕವರ್, ನೀವು MCQ ಕವರ್ ಮಾಡಿದ್ರೆ 2 ಮಾರ್ಕ್ಸು ಕವರ್ ಮಾಡುತ್ತೆ, 3 ಮಾರ್ಕ್ಸು ಕವರ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ, ಇವೆಲ್ಲ ಕ್ವಶನ್ಸ್ MCQ ಅಲ್ಲಿ ಇದಾವೆ, ಅದಕ್ಕೋಸ್ಕರ ಹೇಳ್ತಿರೋದು MCQ ಸಾಲ್ವ್ ಮಾಡಿ. ಸೊ ನಿಮಗೆ ಈಸಿಯಾಗಿ ಬೇರೆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತೀರಾ ಅಂತ. ಓಕೆ, ನಾವು ಇದು ನೋಡಿ, ಇದು ಯಾವ ಫಾರ್ಮೆಟ್ಲಿ ಇದೆ, ಇದು ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕು. ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯಾವ್ದಾರ ಒಂದು ಟರ್ಮ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಟರ್ಮ್ ಬರುತ್ತೆ. ಯಾವುದು ಟರ್ಮ್ ಅದು, ಇಲ್ಲಿ ನೋಡಿ, ಇಲ್ಲಿ ಇದು. ಓಕೆ, ಸೊ ಇದನ್ನ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ ನ್ಯೂಮರೇಟರ್. ಓಕೆ, ಸೊ ದಟ್ ಈಸ್ ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ರೆ, ಇಂಟಿಗ್ರೇಷನ್ ಆಫ್ 10x to the power 9 ಓಕೆ ಪ್ಲಸ್ 10 to the power x log 10 ಓಕೆ log 10 ಓಕೆ ಡಿವೈಡೆಡ್ ಬೈ x to the power 10 ಪ್ಲಸ್ 10 to the power x. ಇಲ್ಲಿ ಈ ಬರ್ಕೊಂಡಿಲ್ಲ ನಾನು, ಏನಿಲ್ಲ ಅಂದ್ರೆ ಈ ಇರುತ್ತೆ ಅಂತ ಅರ್ಥ. ಓಕೆ, ನೌ ಸೊ ಇದನ್ನ ಏನು ಮಾಡೋಣ, ಸೊ ದಟ್ ಈಸ್ let us consider t that is equal to x to the power 10 plus 10 to the power x. Okay, let so that is this second it has t and that is equal to x to the power 10 plus 10. Why? Because ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಇದು ಬರುತ್ತೆ ನಮಗೆ, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ತಗೊಂಡಿದ್ದು. ಓಕೆ, ಸೊ ನಾವು ಇಷ್ಟ ಆಯ್ತಾ, ಇಷ್ಟಾದ್ಮೇಲೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ, ಟಿ ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, dt ಡಿವೈಡೆಡ್ ಬೈ dx ಬರುತ್ತೆ, ಅದು ಬರ್ಕೊಳ್ಳಿ. x to the power 10 ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 10 into x to the power 10 minus 1 ಅಂದ್ರೆ 9 ಬರುತ್ತೆ, 9 ಬರುತ್ತೆ. ನೆಕ್ಸ್ಟ್ ಪ್ಲಸ್ 10 to the power x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 10 to the power x into
ಲಾಗ್ 10 ಬರುತ್ತೆ 10 to the power x into log 10 ಇಷ್ಟು ಬಂತು. ಓಕೆ ಈ ಡಿ ಎಕ್ಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ನಮಗೆ ದಟ್ ಈಸ್ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ ಸೊ ಡಿ ಎಕ್ಸ್ ನಲ್ಲಿ ಮಲ್ಟಿಪ್ಲೈ ಅಂದ್ರೆ ಡಿ ಟಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂದ್ರೆ ಸೊ 10x to the power 9 10x to the power 9 ಓಕೆ ಪ್ಲಸ್ 10 to the power x into log 10. ಓಕೆ ಸೊ ದಟ್ ಈಸ್ ಇಂಟು ಡಿ ಎಕ್ಸ್ ಬರುತ್ತೆ. ಓಕೆ ನಾವು ಇಲ್ಲಿ ಇದೆ ನೋಡಿ ಸೊ ದಟ್ ಈಸ್ ನಮಗೆ ಸೊ ದಿಸ್ ಕಂಪ್ಲೀಟ್ಲಿ ಯು ಕ್ಯಾನ್ ಇಟ್ ಆಸ್ ಡಿ ಟಿ ಅಂತ ಬರೀಬೋದು. ಓಕೆ ನಾವು ಇದನ್ನೇನು ತೊಗೊಂಡು ನಾನು ಇದನ್ನ ದಿಸ್ ಐ ಹ್ಯಾವ್ ಟೇಕನ್ ಆಸ್ ಟಿ ಅಂತ ತೊಗೊಂಡು ಟಿ ಅಂತ ಬರ್ಕೊಳ್ಳಿ. ಇದನ್ನ ಕಂಪ್ಲೀಟ್ ಆಗಿ ನಾನು ಏನು ಮಾಡ್ತಾ ಡಿ ಟಿ ಅಂತ ಬರೀಬೋದು ಡಿ ಟಿ ಅಂತ ಬರೀಬೋದು. ಓಕೆ ನಾವು ದಿಸ್ ಜಸ್ಟ್ ಇಂಟಿಗ್ರೇಷನ್ ಆಫ್ 1 by t ಬಂತು. ಇಂಟಿಗ್ರೇಷನ್ ಆಫ್ 1 by t ಅಂದ್ರೆ ಇಂಟಿಗ್ರೇಷನ್ ಆಫ್ 1 by t ಅಂದ್ರೆ ಲಾಗ್ ಟಿ ಅಂತ ಅರ್ಥ. ಲಾಗ್ ಟಿ ಪ್ಲಸ್ ಸಿ ಇಂಟಿಗ್ರೇಷನ್ ಆಫ್ 1 by t ಅಂದ್ರೆ ಲಾಗ್ ಟಿ ಪ್ಲಸ್ ಸಿ ಆಗುತ್ತೆ. ಓಕೆ ಟಿ ಅಂದ್ರೆ ಏನು ತೊಗೊಂಡಿವಿ ಇದನ್ನ ತೊಗೊಂಡು ಅದನ್ನೇ ಬರ್ಕೊಳ್ಳಿ ಎಕ್ಸ್ ಟು ದಿ ಪವರ್ 10 ದಟ್ ಈಸ್ ಎಕ್ಸ್ ಟು ದಿ ಪವರ್ 10 ಓಕೆ ಪ್ಲಸ್ 10 to the power x ಪ್ಲಸ್ ಸಿ. ಓಕೆ ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಈಸಿ ಇರ್ತವೆ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ಓಕೆ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಇದನ್ನು ಅದೇ ಥರ ನೋಡಿ ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ ನೋಡಿ ಯಾವ್ದಾರ ಒಂದು ಟರ್ಮ್ ತೊಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಟರ್ಮ್ ಬರುತ್ತೆ ಇಲ್ಲಿ. ಓಕೆ ಯಾವ ಟರ್ಮ್ ತೊಗೊಂಡ ಇಲ್ಲಿ ನೋಡಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ನ ತೊಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರ್ತಾ 1 / 1 + x². ಓಕೆ ಸೊ ದಟ್ ಈಸ್ ಕೊಟ್ಟಿರೋದು ಬರ್ಕೊಳ್ಳಿ ಫಸ್ಟ್. ಓಕೆ ಇ ಟು ದಿ ಪವರ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಓಕೆ ಡಿವೈಡೆಡ್ ಬೈ 1 + x² ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ ಸೊ ನಾವು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಯು ಟೇಕ್ ಇಟ್ ಆಸ್ ಟಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟಿ. ಓಕೆ ನಾವು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಅವಾಗ ಏನು ಬರುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 / 1 + x² ಬರ್ತದೆ. ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬರ್ತದೆ. ಓಕೆ ನಾವು ಯು ಜಸ್ಟ್ ಈ ಡಿ ಎಕ್ಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ಡಿ ಎಕ್ಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ ಡಿ ಎಕ್ಸ್ ಡಿವೈಡೆಡ್ ಬೈ 1 + x² ದಟ್ ಈಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಹೌದಾ ಸೊ ಅದನ್ನೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಮಗೆ ಇಂಟಿಗ್ರೇಷನ್ ಆಫ್ ಟಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಏನು ತೊಡಿ ಟಿ ಅಂತ ತೊಡಿ ಟಿ ಅಂತ ಬರ್ಕೊಳ್ಳಿ. ಡಿ ಎಕ್ಸ್ ಡಿವೈಡೆಡ್ ಬೈ 1 + x² ಕಿಂಟಾಸ್ ಡಿ ಟಿ ಅಂತ ಬರೀಬೋದು ಡಿ ಟಿ ಅಂತ ಬರೀ. ಸೊ ಯು ನೋ ದಟ್ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಟಿ ಇದು ಇಂಟಿಗ್ರೇಷನ್ ಏನು ಬರುತ್ತೆ ನಮಗೆ ಇ ಟು ದಿ ಪವರ್ ಟಿ ಓಕೆ ಪ್ಲಸ್ ಸಿ ಬರ್ತದೆ. ಇ ಟು ದಿ ಪವರ್ ಟಿ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಟಿ ಅಂದ್ರೆ ಇ ಟು ದಿ ಪವರ್ ಟಿನೇ ಬರುತ್ತೆ ಪ್ಲಸ್ ಸಿ. ಓಕೆ ನೆಕ್ಸ್ಟ್ ಟಿ ಅಂದ್ರೆ ಏನು ತೊಗೊಳ್ಳಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇ ಟು ದಿ ಪವರ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ಈ ಕ್ವಶನ್ ಕೇಳ್ತಾರೆ ನೋಡಿ ಇದು ನಿಮಗೆ ಭಾಳ ಸಲ ಕೇಳಿದ್ದಾರೆ ಕೂಡ. ಓಕೆ ಈ ಕ್ವಶನ್ ಕೇಳ್ತಾರೆ ನೀವು ಸ್ವಲ್ಪ ನೋಡ್ಕೊಳ್ಳಿ ಚೆನ್ನಾಗಿ. ನಮಗೆ sin 2x ಇಂಟು sin 3x. ಓಕೆ ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು ಏನು ನಮಗೆ 2 sin 2x 2 sin x ಓಕೆ 2 sin x ಇಂಟು cos y. ಓಕೆ 2 sin x ಇಂಟು cos y ದಟ್ ಈಸ್ ಈಕ್ವಲ್ ಟು ಏನು ಬಂದಿತ್ತು ನಮಗೆ ಫಾರ್ಮುಲಾ ಅಂದರೆ ದಟ್ ಈಸ್ sin ಆಫ್ x ಪ್ಲಸ್ ಓಕೆ ಸೊ sin ಆಫ್ x ಪ್ಲಸ್ y ಪ್ಲಸ್ sin ಆಫ್ x ಮೈನಸ್ y. ಓಕೆ ಇದು ಫಾರ್ಮುಲಾ. ಓಕೆ ನಮಗೇನು 2 sin x ಇಂಟು cos y ಕಿಂತ sin ಆಫ್ x ಪ್ಲಸ್ y ಪ್ಲಸ್ sin ಆಫ್ x ಮೈನಸ್ y ಇದು ಫಾರ್ಮುಲಾ. ಈ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡಿ. ಬಟ್ ಇಲ್ಲಿ ನೋಡಿ sin 2x ಇಲ್ಲಿ ನೋಡಿ ಇಲ್ಲಿ 2 ಇಲ್ಲ ಇಲ್ಲಿ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಮಾಡೋಣ. ಓಕೆ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಮಾಡಿ ಅವಾಗ ಏನು ಬರುತ್ತೆ ನಮಗೆ ದಟ್ ಈಸ್ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಮಾಡಿದಾಗ sin 2x 2 sin ಮಲ್ಟಿಪ್ಲೈ ಡಿವೈಡೆಡ್ ಬೈ ಇಲ್ಲಿ ಡಿವೈಡೆಡ್ ಬೈ 2 ಇಲ್ಲಿ ಮಾಡ್ತೀನಿ ನೋಡಿ ಮಲ್ಟಿಪ್ಲೈ ಡಿವೈಡೆಡ್ ಬೈ sin 2x ಇಂಟು cos 3x. ಓಕೆ ಇಷ್ಟಿದೆ ನೋಡಿ. ಸೊ ನಾವು ಯು ಜಸ್ಟ್ ಸಿ ಇದನ್ನ ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ 2 sin 2x cos 3x. ಓಕೆ ಸೊ ಇಲ್ಲಿ 2x ಪ್ಲಸ್ ಇಲ್ಲಿ ನೋಡಿ ಇಲ್ಲಿ x ಪ್ಲಸ್ ಇಲ್ಲಿ ಏನಾದ್ರು ರಿಪ್ಲೇಸ್ ಆಗಿದೆ 2x ಬಂದಿದೆ. ಇಲ್ಲಿ y ಪ್ಲಸ್ ಇಲ್ಲಿ ಏನು ಬಂದಿದೆ y ಈಸ್ ರಿಪ್ಲೇಸ್ಡ್ ವಿತ್ 3x ಬಂದಿತ್ತು. ಹೌದಾ ಎಕ್ಸಾಕ್ಟ್ಲಿ ಅದೇ ಥರ ಇದು. ಓಕೆ ಎಕ್ಸಾಕ್ಟ್ಲಿ ಅದೇ ಥರ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ 1/2 ಅಂದ ಹೆಂಗೆ ಬರ್ಕೊಳ್ತೀನಿ ಇಂಟಿಗ್ರೇಷನ್ ಆಫ್ ಇದು ಕಂಪ್ಲೀಟ್ಲಿ ಐ ಕ್ಯಾನ್ ರೈಟ್ ಆಸ್ ಈ ಫಾರ್ಮೆಟಲ್ಲಿ ವರ್ಕ್ ಆಗಬೇಕು. ದಟ್ ಈಸ್ sin ಆಫ್ x ಪ್ಲಸ್ y x ಪ್ಲಸ್ ಇಲ್ಲಿ ಏನಿದೆ ನಮಗೆ 2x ಇದೆ 2x ಬರ್ಕೊಳ್ಳಿ ಪ್ಲಸ್ y ಪ್ಲಸ್ ಇಲ್ಲಿ ಏನಿದೆ 3x ಇದೆ 3x ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ sin ಆಫ್ x ಮೈನಸ್ y x ಪ್ಲಸ್ ಇಲ್ಲಿ ಏನಿದೆ ನಮಗೆ x ಪ್ಲಸ್ ಇಲ್ಲಿ ನಮ್ಗೆ ಏನಿದೆ ನಿಮಗೆ 2x ಇದೆ 2x ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ y ಪ್ಲಸ್ ಇಲ್ಲಿ 3x ಇದೆ 3x ಬರ್ಕೊಳ್ಳಿ. ಓಕೆ ಇಷ್ಟ ಆಯ್ತು. ಇದ್ರದ್ದು ಇಂಟಿಗ್ರೇಷನ್ ಮಾಡ್ಬೇಕು ನೋಡಿ. ಓಕೆ ನಾವು ಜಸ್ಟ್ 1/2 ಐ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ ಇಂಟಿಗ್ರೇಷನ್ ಆಫ್ sin 5x ಬರ್ತಿದ್ದು sin 5x. ಓಕೆ ನೆಕ್ಸ್ಟ್ ಅದೇ ಥರ ಇಂಟಿಗ್ರೇಷನ್ ಆಫ್ 2x ಮೈನಸ್ 3x ಅಂದರೆ ನಮಗೆ sin ಆಫ್ ಮೈನಸ್ x ಬರುತ್ತೆ sin ಆಫ್ ಮೈನಸ್ x ಬರ್ಕೊಳ್ಳಿ. ಓಕೆ ಇದ್ರದ್ದು ಇಂಟಿಗ್ರೇಷನ್ ಮಾಡಬೇಕು. ಓಕೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಸೊ ದಟ್ ಈಸ್ 1/2 ಇಂಟಿಗ್ರೇಷನ್ ಆಫ್ sin 5x
ಓಕೆ, ಇಲ್ಲಿ ಸೈನ್ ಆಫ್ ಮೈನಸ್ ಎಕ್ಸ್ ಯು ಕ್ಯಾನ್ ಡಸ್ ಮೈನಸ್ ಸೈನ್ ಎಕ್ಸ್ ಅಂತ ಬರೀಬಹುದು. ಸೈನ್ ಆಫ್ ಮೈನಸ್ ಎಕ್ಸ್ ಯು ಕ್ಯಾನ್ ಡಸ್ ಮೈನಸ್ ಸೈನ್ ಎಕ್ಸ್ ಅಂತ ಬರೀಬಹುದು, ಮೈನಸ್ ಸೈನ್ ಎಕ್ಸ್ ಅಂತ ಬರೀರಿ. ಓಕೆ, ನಾವು ಇದನ್ನ ಇಂಟಿಗ್ರೇಟ್ ಮಾಡಿ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ. ಸೊ ದಿಸ್ 1/2 ಐ ವಿಲ್ ರೈಟ್ ಆಸ್ ಇಟ್ ಈಸ್. sin 5x, sin 5x ನ ಇಂಟಿಗ್ರೇಟ್ ಮಾಡಿ. sin 5x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಕಾಸ್ 5x ಆಗುತ್ತೆ, ಮೈನಸ್ ಕಾಸ್ 5x ಆಗುತ್ತೆ, ಅದು ಬರ್ಕೊಡಿ. ನೆಕ್ಸ್ಟ್ ಆಮೇಲೆ 5x ನ ಡಿಫ್ರೆನ್ಶಿಯೇಟ್ ಮಾಡಿ. 5x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 5 ಬರುತ್ತೆ, 5 ಬರ್ಕೊಡಿ. ನೆಕ್ಸ್ಟ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್. sin x ನ ಇಂಟಿಗ್ರೇಟ್ ಮಾಡಿ. ಮತ್ತೆ sin x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಕಾಸ್ x ಬರುತ್ತೆ, ಮೈನಸ್ ಕಾಸ್ x ಬರ್ಕೊಡಿ. ಓಕೆ, ಇಷ್ಟು ಬಂತಾ. ಓಕೆ, ಇನ್ನು ಇಷ್ಟು ಬಂದ್ಮೇಲೆ, ಓಕೆ ಇಷ್ಟು ಬಂದ್ಮೇಲೆ ಪ್ಲಸ್ ಸಿ ಬರ್ಕೊಳ್ಳಿ. ನೆಕ್ಸ್ಟ್ ಇದು 1/2 ಇಂದ ಇದಕ್ಕೆ ಮಲ್ಟಿಪ್ಲೈ, 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೆ ಮೈನಸ್ 1/10 ಕಾಸ್ 5x. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಕಾಸ್ x ಆಗುತ್ತೆ, ಕಾಸ್ x ಪ್ಲಸ್ ಸಿ. ಇಷ್ಟು ಬರುತ್ತೆ ನೋಡಿ. ಇಷ್ಟು ಬಂದರೆ ನಿಮ್ಮ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್. ಓಕೆ, ಸೊ ನೆಕ್ಸ್ಟ್ ಇದು ನೋಡಿ, ಎಕ್ಸ್ ಸೈನ್ 3x, ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದ್ರೆ ಯಾವ ತರ ಮಾಡ್ಬೇಕಂದ್ರೆ, ಸೊ ಯು ನೋ ದಟ್ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಇಸ್ ನಥಿಂಗ್ ಬಟ್ ಏನು ಬರುತ್ತೆ, ಯು ಇಂಟು ಇಂಟಿಗ್ರೇಷನ್ ಆಫ್ ವಿ. ಓಕೆ, ಯು ಇಂಟು ಇಂಟಿಗ್ರೇಷನ್ ಆಫ್ ವಿ. ಓಕೆ, ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಯು. ಓಕೆ, ಇಂಟು ಇಂಟಿಗ್ರೇಷನ್ ಆಫ್ ವಿ. ಓಕೆ, ಇಂಟಿಗ್ರೇಷನ್ ಆಫ್ ವಿ. ಓಕೆ, ಇದನ್ನ ಬಂದಿರೋದನ್ನ ಮತ್ತೆ ಹೋಲ್ ಇಂಟಿಗ್ರೇಷನ್ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ಯು ಇಂಟು ವಿ ಇಂಟಿಗ್ರೇಷನ್. ಇದು ಎಕ್ಸಾಕ್ಟ್ಲಿ ಅದೇ ತರ ಇದೆ. ಬಟ್ ಯಾವ್ದು ಯು ತಗೋಬೇಕು, ಯಾವ್ದು ವಿ ತಗೋಬೇಕಂದ್ರೆ, ಸೊ ಯು ಶುಡ್ ಫಾಲೋ ಐಲೇಟ್. ಓಕೆ, ಐಲೇಟ್ ಪ್ರಕಾರ ನಮಗೆ ಯಾವುದು ಫಸ್ಟ್ ಬರುತ್ತೆ ಅದನ್ನ ಯು ತಗೋಬೇಕು, ಯಾವ್ದು ಸೆಕೆಂಡ್ ಬರುತ್ತೆ. ಇದು ನೋಡಿ, ಐ ಇಸ್ ನಥಿಂಗ್ ಬಟ್ ಇನ್ವರ್ಸ್ ಫಂಕ್ಷನ್. ಓಕೆ, ಇದು ಎಲ್ ಇಸ್ ನಥಿಂಗ್ ಬಟ್ ಲಾಗರಿಥಮಿಕ್ ಫಂಕ್ಷನ್, ಎ ಇಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಫಂಕ್ಷನ್. ಓಕೆ, ಸೊ ನೆಕ್ಸ್ಟ್ ಟಿ ಇಸ್ ನಥಿಂಗ್ ಬಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಇ ಇಸ್ ನಥಿಂಗ್ ಬಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಇದ್ರ ಪ್ರಕಾರ ಯಾವ್ದು ಯು ತಗೋಬೇಕು, ಯಾವ್ದು ವಿ ತಗೋಬೇಕು ಡಿಸೈಡ್ ಮಾಡೋದು. ನಾವು ಯು ಜಸ್ಟ್ ಎಕ್ಸ್ ಸೈನ್ 3x ಇದೆ, ಹೌದಾ. ಓಕೆ, ಎಕ್ಸ್ ಸೈನ್ 3x ಅಲ್ಲಿ ನಮಗೆ ಯಾವುದು ಎಕ್ಸ್ ಅನ್ನೋದು ಏನಾಗುತ್ತೆ, ಓಕೆ ಎಕ್ಸ್ ಅನ್ನೋದು ಏನಾಗುತ್ತೆ ನಮಗೆ ಆಲ್ಜಿಬ್ರಿಕ್ ಫಂಕ್ಷನ್ ಆಗುತ್ತೆ. ಸೈನ್ 3x ಅನ್ನೋದು ಏನಂತೆ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗುತ್ತೆ. ಇದು ಎಕ್ಸ್. ಓಕೆ, ಐಲೈಟ್ ಅಲ್ಲಿ ಬೇಕಾದ್ರೆ ನೋಡಿ, ಈ ಲೈಟ್ ಅಲ್ಲಿ ಎಕ್ಸ್ ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್, ಸೊ ಸೈನ್ 3x ಅನ್ನೋದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಯಾವ್ದು ಫಸ್ಟ್ ಬರ್ತಿದೆ, ಎಕ್ಸ್ ಫಸ್ಟ್ ಬರ್ತಿದೆ, ಹೌದಾ. ಎಕ್ಸ್ ಫಸ್ಟ್ ಬರ್ತಿದೆ, ಅದಕ್ಕೋಸ್ಕರ ನಾವು ಏನ್ ಮಾಡೋಣ ಅಂದ್ರೆ, so this we will take it as u, this we will take it as v. Okay, so with respect to this, ಇದ್ರ ಪ್ರಕಾರ ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗೋಣ. ಓಕೆ, ಇಂಟಿಗ್ರೇಟ್ ನೋಡಿ, ಯು ಪ್ಲಸ್ ಅಲ್ಲಿ ಯು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 3x. ಓಕೆ, ಇಂಟಿಗ್ರೇಷನ್ ಆಫ್ ಸೈನ್ 3x with respect to x. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ x y, ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ u ಇದೆ ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ x. ಓಕೆ, ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ v ಅಂದ್ರೆ ಇಂಟಿಗ್ರೇಷನ್ ಆಫ್ ಸೈನ್ 3x. ಈ ಬಂದಿರೋದನ್ನ ಮತ್ತೆ ಹೋಲ್ ಇಂಟಿಗ್ರೇಷನ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ ಏನಿದೆ ನಮಗೆ, ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಎಕ್ಸ್ ಯು ರೈಟ್ ಆಸ್ ಇಟ್. ನೆಕ್ಸ್ಟ್ ಸೈನ್ 3x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಸೈನ್ 3x ಇಂಟಿಗ್ರೇಟ್ ಮೈನಸ್ ಕಾಸ್ 3x ಆಗುತ್ತೆ ನೋಡಿ, ಮೈನಸ್ ಕಾಸ್ 3x. ಆಮೇಲೆ 3x ನ ಡಿಫ್ರೆನ್ಶಿಯೇಟ್ ಮಾಡಿ. 3x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 3 ಬರುತ್ತೆ, 3 ಬರ್ಕೊಳ್ಳಿ ಇಲ್ಲಿ ತರ. ನೆಕ್ಸ್ಟ್ ಆಯ್ತು. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ಸೈನ್ 3x ನ ಇಂಟಿಗ್ರೇಟ್ ಮಾಡಿದ್ರೆ ಇದು ಬಂತವಲ್ಲ, ಅದನ್ನೇ ಬರ್ಕೊಳ್ಳಿ. ದಟ್ ಈಸ್ ಮೈನಸ್ ಕಾಸ್ 3x ಡಿವೈಡೆಡ್ ಬೈ, ಓಕೆ 3 ವಿತ್ ರೆಸ್ಪೆಕ್ಟ್ ಟು x. Okay, now this, so that is plus into minus, minus x divided by 3 ಬರುತ್ತೆ, x divided by 3 cos 3x I will write as it is. So minus into minus ಏನಾಗುತ್ತೆ, ಪ್ಲಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ 1/3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರುತ್ತೆ. ಇಂಟಿಗ್ರೇಷನ್ ಆಫ್ ಏನು ಬರುತ್ತೆ ನಮಗೆ, cos 3x ಬರುತ್ತೆ, cos 3x. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ x/3 I will write as it is. ಓಕೆ, cos 3x I will write as it is. ನೆಕ್ಸ್ಟ್ ಪ್ಲಸ್ 1/3 I will write as it is. cos 3x ನ ಇಂಟಿಗ್ರೇಟ್ ಮಾಡಿ. cos 3x ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ ಸೈನ್ 3x ಬರುತ್ತೆ, ಸೈನ್ 3x. ಆಮೇಲೆ 3x ನ ಡಿಫ್ರೆನ್ಶಿಯೇಟ್ ಮಾಡಿ. 3x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, 3 ಬರುತ್ತೆ, 3 ಬರುತ್ತೆ. ಓಕೆ, ಸೊ ದಿಸ್ ಪ್ಲಸ್ ಸಿ ಇಷ್ಟು ನೋಡಿ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಬರೆದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ ಮೈನಸ್ x/3. ಓಕೆ, ಮೈನಸ್ x/3. ಓಕೆ, cos 3x, cos 3x. ಓಕೆ, ಪ್ಲಸ್ 1 ಡಿವೈಡೆಡ್ ಬೈ 9, 1 ಡಿವೈಡೆಡ್ ಬೈ 9 ಸೈನ್ 3x, ಸೈನ್ 3x ಪ್ಲಸ್ ಸಿ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ಇದನ್ನ ನೋಡಿ, ಇದನ್ನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆ, ಸೊ ಇದನ್ನು ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಲ್ಲಿ ನೋಡಿ, ಇದು ಈ ಕ್ವಶನ್ ನಾನು ಶಾರ್ಟ್ ಕಟ್ ಅಲ್ಲೂ ಮಾಡ್ಬೋದು. ಈ ಕ್ವಶನ್ ಯಾಕೆ ಶಾರ್ಟ್ ಕಟ್ ಹೆಂಗಂದ್ರೆ, ಈಗ ಹೇಳ್ತೀನಿ ನೋಡಿ ನಿಮಗೆ. ಇಲ್ಲಿ ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ. ಓಕೆ,
ಓಕೆ, ಇಲ್ಲೇ ಮಾಡ್ತೀನಿ ನೋಡಿ ಶಾರ್ಟ್ಕಟ್. ಬಟ್ ನೀವು ಶಾರ್ಟ್ಕಟ್ ಮಾಡಬಾರ್ದು ಎಕ್ಸಾಮಲ್ಲಿ, ನಿಮಗೆ ಶಾರ್ಟ್ಕಟ್ ಇದು ಯೂಸ್ ಮಾಡಬಾರ್ದು. ಓಕೆ, ಸೊ ಶಾರ್ಟ್ಕಟ್ ಯೂಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಓಕೆ, ಸೊ ನಮಗೆ ಏನು ಇದು ಎಕ್ಸ್ ಇದೆ, ಇಲ್ಲಿ sin 3x ಹೌದಾ, ಇಲ್ಲಿ ಎಕ್ಸ್ ಬರ್ಕೊಳ್ಳಿ. ಓಕೆ, ಇಲ್ಲಿ sin 3x ಬರ್ಕೊಳ್ಳಿ. ಓಕೆ, ಇಷ್ಟಿದೆನಾ? ಸೊ ನಾವು ಇಲ್ಲಿ ಈ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊಂತ ಹೋಗಿ, ಈ sin 3x ನ ಇಂಟಿಗ್ರೇಟ್ ಮಾಡ್ಕೊಂತ ಹೋಗಿ. ಓಕೆ, ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? 1 ಬರುತ್ತೆ ಹೌದಾ. ನೆಕ್ಸ್ಟ್ sin 3x ನ ಇಂಟಿಗ್ರೇಟ್ ಮಾಡಿದ್ರೆ ಏನಿರುತ್ತೆ? ದಟ್ ಈಸ್ ಮೈನಸ್ ಕಾಸ್ 3x ಡಿವೈಡೆಡ್ ಬೈ 3 ಬರುತ್ತೆ ಹೌದಾ. ನೆಕ್ಸ್ಟ್ 1 ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಿರುತ್ತೆ? 0 ಬರುತ್ತೆ, 0 ಬರ್ಕೊಳ್ಳಿ. ಇಲ್ಲಿ ಮೈನಸ್ ಕಾಸ್ 3x ಡಿವೈಡ್ ಬೈ 3 ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ? ಮೈನಸ್ ಕಾಸ್ ಮೈನಸ್ ಹೆಂಗಿದೆ ಹೆಂಗೆ ಬರುತ್ತೆ? ಕಾಸ್ 3x ನ ಇಂಟಿಗ್ರೇಟ್ ಮಾಡಿದ್ರೆ sin 3x ಆಗುತ್ತೆ. ಓಕೆ, ಡಿವೈಡೆಡ್ ಬೈ 3 ಆಲ್ರೆಡಿ ಇದೆ, ಮತ್ತೆ 3x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಬರುತ್ತೆ. 3 ಇಂಟು 3 ಮಾಡಿದ್ರೆ ಏನು ಬರುತ್ತೆ ನಮಗೆ? 9 ಬರುತ್ತೆ. ಈಗ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಯಾವ ಥರ ಮಲ್ಟಿಪ್ಲೈ ಮಾಡಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಇಂಟು ದಿಸ್. ಓಕೆ, ಸರಿ, ಪ್ಲಸ್ ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಮಾಡ್ಕೊಳ್ಳಿ. ಓಕೆ, ಈ ಥರ ಮಾಡ್ಕೊಳ್ಳಿ. ಇದು ಪ್ಲಸ್ ಮೈನಸ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಅವಾಗ ಏನು ಬರುತ್ತೆ ನಮ್ಗೆ ರಿಸಲ್ಟ್ ಅಂಟು? ಎಕ್ಸ್ ಇದು ಮೈನಸ್ ಎಕ್ಸ್ ಡಿವೈಡೆಡ್ ಬೈ 3 ಕಾಸ್ 3x. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲೇನು ಬರುತ್ತೆ? ಪ್ಲಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 1 ಡಿವೈಡೆಡ್ ಬೈ 9 sin 3x ಬರುತ್ತೆ ಪ್ಲಸ್ ಸಿ. ಇದು ಇಷ್ಟು ಇಲ್ಲೇನೋ ಅದೇ ಬಂದಿತ್ತು ಹೌದಾ. ಸೊ ಬಟ್ ನಿಮಗೆ ಇದು ಶಾರ್ಟ್ಕಟ್ ಮೆಥಡ್ ನಿಮಗೆ ಇದರಲ್ಲಿ ಮಾಡಬೇಕಂದ್ರೆ ನೀವು KCET ಮತ್ತು MCQ ಸಾಲ್ವ್ ಮಾಡಬೇಕು, ಬಟ್ ಇದರಲ್ಲಿ ಮಾಡಬಾರ್ದು. ಓಕೆ, ಇಲ್ಲಿ ನೋಡಿ ಅದೇ ಥರ ಇದನ್ನು ಅದೇ ಥರ ಮಾಡ್ಬೋದು, ಎಕ್ಸಾಕ್ಟ್ಲಿ ಅದೇ ಥರ ಮಾಡ್ಬೋದು. ಓಕೆ, ಸೊ ನಾವು ಇಲ್ಲಿ ನೋಡಿ ಈಗ ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸೇ ಮಾಡೋಣ. ವೈ? ಬಿಕಾಸ್ ನಾವು ಥಿಯರಿ ರಿಲೇಟೆಡ್ ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ ಈಗ. ಓಕೆ, ಸೊ ನಾವು ಇಂಟಿಗ್ರೇಷನ್ ಆಫ್ u ಇಂಟು v, ಯು ನೋ ದಟ್ u ಇಂಟಿಗ್ರೇಷನ್ ಆಫ್ u ಇಂಟು v. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಏನು? ದಟ್ ಈಸ್ ಈಕ್ವಲ್ ಟು u ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ v. ಓಕೆ, ಸೊ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ u. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ u ಇಂಟು ಇಂಟಿಗ್ರೇಷನ್ ಆಫ್ v. ಓಕೆ, ಬಂದಿರೋದನ್ನ ಹೋಲ್ ಇಂಟಿಗ್ರೇಷನ್ ಮಾಡೋದು. ಓಕೆ, ಸೊ ನಾವು ಇದು ಯಾವ ಫಾರ್ಮೆಟ್ಲಿ ಇದೆ ನೋಡಿ, ಐಲೇಟಲ್ಲಿ ಯಾವ್ದು u ತೊಗೋಬೇಕು, ಯಾವ್ದು v ತೊಗೋಬೇಕು ಅಂತೇಳಿ ಚೆಕ್ ಮಾಡಬೇಕು. ದಟ್ ಈಸ್ ಐಲೈಟ್. ಓಕೆ, ನಾವು ಜಸ್ಟ್ ಎಕ್ಸ್ ಸ್ಕ್ವೇರ್ ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್. e ಟು ದಿ ಪವರ್ x ಅನ್ನೋದು ಎಕ್ಸ್ಪೋನೆನ್ಷಿಯಲ್ e ಟು ದಿ ಪವರ್ x. ಸೊ ನಾವು ಏನು ಬರುತ್ತೆ? ದಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು e ಟು ದಿ ಪವರ್ x ವಿತ್ ರೆಸ್ಪೆಕ್ಟ್ ಟು x. ಇದನ್ನು u ತೊಗೊಳ್ಳೋಣ, ಇದನ್ನೇನು ತೊಗೊಳ್ಳೋಣ? v ತೊಗೊಳ್ಳೋಣ. ಓಕೆ, ಇದನ್ನು ಇಂಟಿಗ್ರೇಟ್ ಮಾಡಿ. ಇವಾಗ ಏನಾಗುತ್ತೆ ನಮಗೆ? ಎಕ್ಸ್ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಎಕ್ಸ್ ಸ್ಕ್ವೇರ್ ಹಂಗಿದ್ದಂಗೆ ಬರುತ್ತೆ. e ಟು ದಿ ಪವರ್ x ನ ಇಂಟಿಗ್ರೇಟ್ ಮಾಡಿ, ಇಂಟಿಗ್ರೇಷನ್ ಆಫ್ e ಟು ದಿ ಪವರ್ x ಹೌದಾ. ನೆಕ್ಸ್ಟ್ ಮೈನಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಹೌದಾ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ e ಟು ದಿ ಪವರ್ x ವಿತ್ ರೆಸ್ಪೆಕ್ಟ್ ಟು x. ಈ ಬಂದಿರೋದನ್ನ ಹೋಲ್ ಇಂಟಿಗ್ರೇಷನ್ ಮಾಡಿ. ಎಕ್ಸ್ ಸ್ಕ್ವೇರ್ ಇವು ರೈಟ್ ಆಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಹಂಗಿದ್ದಂಗೆ ಬರುತ್ತೆ. e ಟು ದಿ ಪವರ್ x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? e ಟು ದಿ ಪವರ್ x ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿ, ಏನು ಬರ್ತದೆ? ಅದು 2x ಬರ್ತದೆ, 2x ಬರ್ಕೊಳ್ಳಿ. e ಟು ದಿ ಪವರ್ x ಇವು ರೈಟ್ ಆಸ್ ಇಟ್ ಈಸ್. ಓಕೆ, ನೋ ಸೊ dx ಆಲ್ಸೋ ರೈಟ್ ಆಸ್ ಇಟ್ ಈಸ್. ನೋ e ಟು ದಿ ಪವರ್ x ನ ಇಂಟಿಗ್ರೇಟ್ ಮಾಡಿದ್ರೆ e ಟು ದಿ ಪವರ್ x ಬರುತ್ತೆ. ಓಕೆ, ಆಮೇಲೆ ಈ dx ಹೆಂಗಿದ್ದಂಗೆ ಬರ್ಕೊಳ್ಳಿ. ಓಕೆ, ನಾವು ಇದನ್ನು ಸ್ವಲ್ಪ ತೆಳಗೆ ತೊಗೊಂಡು ಅಂತೇಳಿ. ಓಕೆ, ಸೊ ಈಗ ಮತ್ತೆ ಇದೇ ಥರ ಇದು ನಮಗೆ ಏನು ಮಾಡೋದು? ದಿಸ್ ಸೆಕೆಂಡ್ ರೈಟ್ ಆಸ್ ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ x ಮೈನಸ್ 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ e ಟು ದಿ ಪವರ್ x ಬರುತ್ತೆ ನೋಡಿ, ಮತ್ತೆ ಎಕ್ಸ್ e ಟು ದಿ ಪವರ್ x ಆಯ್ತಾ. ಸೊ ನೆಕ್ಸ್ಟ್ ಇದೇನು ಮಾಡಿ? ಇದನ್ನ ವಾಪಸ್ ಇದು ಹೆಂಗಿದ್ದಂಗೆ ಬರ್ಬೇಕು? ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ x ಹೆಂಗಿದ್ದಂಗೆ ಮೈನಸ್ 2 ಟೈಮ್ಸ್ ಆಫ್ ಇದನ್ನ ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡೋದು. ಇದನ್ನ u ಅಂತ ತೊಗೊಳ್ಳೋಣ, ಇದನ್ನ v ಅಂತ ತೊಗೊಳ್ಳೋಣ. ಓಕೆ, ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ e ಟು ದಿ ಪವರ್ x. ನೆಕ್ಸ್ಟ್ ಮೈನಸ್ ಆಫ್ ನಮ್ಗೆ ಏನು ಬರುತ್ತೆ? ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್, ಇವನ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ವಿ ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗುತ್ತೆ ಅಗೇನ್. ಅಂದರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ x ಯು ರೈಟ್ ಆಸ್ ಇಟ್ ಈಸ್ ಮೈನಸ್ 2 ಟೈಮ್ಸ್ ಆಫ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ e ಟು ದಿ ಪವರ್ x ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? e ಟು ದಿ ಪವರ್ x ಬರುತ್ತೆ, ಬರೀರಿ ಹೆಂಗಿದ್ದಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್, ಸೊ ನಮಗೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು ಬರುತ್ತೆ? 1 ಬರುತ್ತೆ. 1 ಇಂಟು e ಟು ದಿ ಪವರ್ x ನ ಇಂಟಿಗ್ರೇಟ್ ಮಾಡಿದ್ರೆ e ಟು ದಿ ಪವರ್ x ಬರುತ್ತೆ ನೋಡಿ ವಿತ್ ರೆಸ್ಪೆಕ್ಟ್ ಟು x. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ x ಐ ವಿಲ್ ರೈಟ್ ಆಸ್ ಇಟ್ ಈಸ್ ಮೈನಸ್ 2 ಆಲ್ಸೋ ಐ ವಿಲ್ ರೈಟ್ ಆಸ್ ಇಟ್ ಈಸ್ ಎಕ್ಸ್ e ಟು ದಿ ಪವರ್ x ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಮೈನಸ್ ಆಫ್ e ಟು ದಿ ಪವರ್ x ನ ನಾವೇನು ಮಾಡೋಣ? ಸೊ ಇಂಟಿಗ್ರೇಟ್ ಮಾಡಿ, e ಟು ದಿ ಪವರ್ x ಇಂಟಿಗ್ರೇಟ್ ಮಾಡಿದ್ರೆ e ಟು ದಿ ಪವರ್ x ಬರುತ್ತೆ, e ಟು ದಿ ಪವರ್ x ಬರುತ್ತೆ ಪ್ಲಸ್ ಸಿ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಇವೆಲ್ಲದರಲ್ಲಿ ಏನು ನೋಡಿ, ಇನ್ನು e ಟು ದಿ ಪವರ್ x ನ ಕಾಮನ್ ತೊಗೊಳೋಣ. ಓಕೆ, e ಟು ದಿ ಪವರ್ x ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ? e ಟು ದಿ ಪವರ್ x ನ ಕಾಮನ್ ತೊಗೊಂಡು ಓಕೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಇದು ಮೈನಸ್ ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ
ಮೈನಸ್ 2x ಬರುತ್ತೆ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 2 ಬರುತ್ತೆ ನೋಡಿ, ಪ್ಲಸ್ ಸಿ. ಓಕೆ, ಬೇಕಾದ್ರೆ ಇದನ್ನ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಬರೆದ್ಮೇಲೆ ಇದು ಬರೀತೀನಿ ನೋಡಿ. ನಮ್ಗೆ ಏನು ಮಾಡಿದ್ದೀನಿ, ಎಕ್ಸ್ ಸ್ಕ್ವಯರ್ ಇ ಟು ದಿ ಪವರ್ ಎಕ್ಸ್ ಮೈನಸ್ 2 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2x ಇ ಟು ದಿ ಪವರ್ ಎಕ್ಸ್ ಆಗುತ್ತೆ. ಹೌದಾ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಇ ಟು ದಿ ಪವರ್ ಎಕ್ಸ್ ಆಗುತ್ತೆ. ಅದನ್ನೇ ನೆಕ್ಸ್ಟ್ ಇಲ್ಲಿ ಈ ಥರ ಬರೆದಿದ್ದೀನಿ. ಓಕೆ, ಎಲ್ಲಾದರೂ ಇಲ್ಲಿ ಇ ಟು ದಿ ಪವರ್ ಎಕ್ಸ್ ಕಾಮನ್ ತೊಗೊಂಡು ಎ ಟು ದಿ ಪವರ್ ಎಕ್ಸ್ ಇಷ್ಟು ಬಂತು. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ಎಕ್ಸಾಕ್ಟ್ಲಿ ಅದೇ ಥರ ನೋಡಿ, ಈಗ ಹೆಂಗೆ ಮಾಡಿದ್ವಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಲಾಗ್ ಟು ಎಕ್ಸ್. ಓಕೆ, ಇದನ್ನು ಎಕ್ಸಾಕ್ಟ್ಲಿ ಹೆಂಗೆ ಮಾಡಿದ್ವಿ ಅದೇ ಥರ ಮಾಡ್ಬೇಕು ಇದನ್ನು. ಓಕೆ, ನಾವು ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಗೊತ್ತು, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಇಸ್ ಈಕ್ವಲ್ ಟು, ಓಕೆ, ನಮಗೆ ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ವಿ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಯು. ಓಕೆ, ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ವಿ. ಓಕೆ, ಇದ್ರದ್ದು ಹೋಲ್ ಇಂಟಿಗ್ರೇಷನ್ ಮತ್ತೆ. ಓಕೆ, ಸೊ ನಾವು ಜಸ್ಟ್ ಐ ಲೈಟ್ ಪ್ರಕಾರ ಹೋಗೋಣ. ಓಕೆ, ಎಕ್ಸ್ ಅನ್ನೋದೇನು, ದಟ್ ಈಸ್ ಎಕ್ಸ್ ಲಾಗ್ ಟು ಎಕ್ಸ್. ಓಕೆ, ಇಲ್ಲಿ ನೋಡಿ ಇವು ಕ್ವಶನ್ಸ್ ನಿಮಗೆ ಇಲ್ಲಿ ನೋಡಿ ನಾನು ಏನು ಮಾಡಿಸಿದ್ರೆ 3 ಮಾರ್ಕ್ಸ್ ಕೇಳಬಹುದು. ಓಕೆ, ಇವೇನು 3 ಕ್ವಶನ್ಸ್ ಇದಾವಲ್ಲ, ಈ ಕ್ವಶನ್ನು ಮತ್ತು ಈ ಕ್ವಶನು ಮತ್ತು ಈ ಕ್ವಶನ್ 3 ಮಾರ್ಕ್ಸ್ಗೂ ಕೇಳಿದ್ರೆ ಕೇಳಬಹುದು. ಬಟ್ ಯು ಹ್ಯಾವ್ ಟು ರೆಡಿ ಟು ಸಾಲ್ವ್. ನಮಗೆ 2 ಮಾರ್ಕ್ಸ್ ಕೊಟ್ಟರು ಮಾಡಿರಬೇಕು, 3 ಮಾರ್ಕ್ಸ್ ಕೊಟ್ಟರು ಮಾಡಿರಬೇಕು. ಓಕೆ, ನಾವು ಜಸ್ಟ್ ಎಕ್ಸ್ ಲಾಗ್ ಟು ಎಕ್ಸ್ ಇದೆ ನೋಡಿ, ಎಕ್ಸ್ ಲಾಗ್ ಟು ಎಕ್ಸ್. ಇಲ್ಲಿ ನೋಡಿ ಎಕ್ಸ್ ಅನ್ನೋದೇನು ಆಲ್ಜಿಬ್ರಿಕ್ ಫಂಕ್ಷನ್. ಹೌದಾ, ಲಾಗ್ ಎಕ್ಸ್ ಅನ್ನೋದನ್ನು ಲಾಗ್ ಟು ಎಕ್ಸ್ ಅನ್ನೋದು ನಮಗೆ ಏನದು ನಮಗೆ ಲಾಗರಿಥಮಿಕ್ ಫಂಕ್ಷನ್. ಅದು ಯಾವ್ದು ಫಸ್ಟ್ ಬರ್ತಿದೆ, ಲಾಗ್ ಟು ಎಕ್ಸ್ ಫಸ್ಟ್ ಬರ್ತಿದೆ. ಅದಕ್ಕೋಸ್ಕರ ಸೊ ಲಾಗ್ ಟು ಎಕ್ಸ್ನ ನಾವೇನು ತೊಗೊಳ್ಳೋಣ, ಯು ಅಂತ ತೊಗೊಳ್ಳೋಣ. ಎಕ್ಸ್ನ ಏನು ತೊಗೊಳ್ಳೋಣ, ಎಕ್ಸ್ನ ವಿ ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇದನ್ನ ಈ ಫಾರ್ಮುಲಾ ಪ್ರಕಾರ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಯುನ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಫಾರ್ಮೆಟ್ ಆಯಿತು. ಇಂಟಿಗ್ರೇಷನ್ ಆಫ್ ಯು ಹೆಂಗೆ, ಈ ಯು ಎ ರೈಟ್ ಆಸ್ ಇಟ್ ಈಸ್, ಅಂದರೆ ಲಾಗ್ ಟು ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ವಿ ಪ್ಲಸ್ ಇಲ್ಲಿಂದ ಇಂಟಿಗ್ರೇಷನ್ ಆಫ್ ಎಕ್ಸ್. ನೆಕ್ಸ್ಟ್ ಮೈನಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಟು ಎಕ್ಸ್. ನೆಕ್ಸ್ಟ್ ಇಂಟು ಓಕೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಟು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್, ಇದ್ರದ್ದು ಹೋಲ್ ಇಂಟಿಗ್ರೇಷನ್. ಓಕೆ, ನಾವು ದಿಸ್ ಲಾಗ್ ಟು ಎಕ್ಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್ ಲಾಗ್ ಟು ಎಕ್ಸ್. ಆಮೇಲೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಮೈನಸ್ ಆಫ್ ಲಾಗ್ ಟು ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/2x ಆಗುತ್ತೆ, 1/2x ಬರುತ್ತೆ. ಓಕೆ, ಸೊ ಆಮೇಲೆ ಏನು ಮಾಡೋಣ, ಮತ್ತೆ 2x ನ ಡಿಫ್ರೆನ್ಷಿಯೇಟ್ ಮಾಡಿ, 2x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ 2 ಬರ್ತದ. ಲಾಗ್ 2x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/2x ಬಂತು. ಮತ್ತೆ 2x ನ ಡಿಫ್ರೆನ್ಷಿಯೇಟ್ ಮಾಡಿ, 2x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಬಂತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ, ಅದು ಬರ್ಕೊಳ್ಳಿ. ಓಕೆ, ನಾವು ಈ 2 ಕ್ಯಾನ್ಸಲ್ ಮಾಡ್ಕೊಂಬಿಡಿ, ಈ 2 ಕ್ಯಾನ್ಸಲ್ ಮಾಡಿ ಇಲ್ಲಿ dx ಉಳಿತು. ಓಕೆ, 1x ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ಈಸ್ ಇಯರ್ ಏನು ಉಳಿತು ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಲಾಗ್ 2x. ಓಕೆ, ಮೈನಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್ 1/2 ಏನು 1/2 ಹೊರಗೆ ತಗೊಳ್ತೀನಿ. ಇಂಟಿಗ್ರೇಷನ್ ಆಫ್ ಏನು ಉಳಿತು ಎಕ್ಸ್ ಬರ್ಕೊಳ್ಳಿ. ಓಕೆ, ನಾವು ಇದನ್ನು ಇಂಟಿಗ್ರೇಟ್ ಮಾಡ್ತೀನಿ ನೋಡಿ, ಏನು ಬರುತ್ತೆ ನಮಗೆ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಾಗ್ 2x ಮೈನಸ್ 1/2. ಸೊ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ. ಓಕೆ, ಫೈನಲ್ ಆಗಿ ನಾವೇನು ಬರಿಬೋದು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, ಲಾಗ್ 2x. ಓಕೆ, ಸೊ ಮೈನಸ್ ಇದು 2 ಬರಿಬೇಕು, ಎಕ್ಸ್ ಬರ್ದಿದ್ದೀನಿ. ಓಕೆ, ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 2 ಮಾಡಿದ್ರೆ ಏನಾಗುತ್ತೆ 4 ಆಗುತ್ತೆ, 4 ಬರ್ಕೊಳ್ಳಿ ಪ್ಲಸ್ ಸಿ. ಓಕೆ, ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ರೆ, ಸೊ ಇಂಟಿಗ್ರೇಷನ್ ಆಫ್ ನಮಗೇನು ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್. ಓಕೆ, ಸೈನ್ ಸ್ಕ್ವೇರ್ x ಬೈ 2 ಮೈನಸ್ ಕಾಸ್ ಸ್ಕ್ವೇರ್ x ಬೈ 2. ಓಕೆ, ಫ್ರಮ್ ಇದು ಡೆಫಿನೆಟ್ ಇಂಟಿಗ್ರೇಷನ್ ಫ್ರಮ್ a to where 0 to π. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ, ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಏನು ಫಾರ್ಮುಲಾಸ್ ಏನಂದ್ರೆ, ಸೊ ನಿಮಗೆ ವಿಲ್ ರೈಟ್ ಇಟ್ ಹಿಯರ್. ನಮಗೆ ಬೇರೆ ಪೆನ್ನಿಂದ ಇಲ್ಲಿ ಕೆಳಗೆ ಬರೀತೀನಿ ನೋಡಿ, ಇಲ್ಲಿ ಸ್ಪೇಸ್ ಇಲ್ಲ ನನಗೆ, ಸರಿ ಇಲ್ಲಿ ಬರೀತೀನಿ. ಸೊ ಯು ನೋ ದಟ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಓಕೆ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ನಮಗೆ ಕಾಸ್ 2x. ಹೌದಾ, ಕಾಸ್ 2x. ಅದೇ ಥರ ಇಲ್ಲಿ ನೋಡಿ, ಇದೇ ಥರ ಕಾಸ್ ಸ್ಕ್ವೇರ್ x ಬೈ 2 ಮೈನಸ್ ಸೈನ್ ಸ್ಕ್ವೇರ್ x ಬೈ 2 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ದಟ್ ಈಸ್ ಕಾಸ್ x ಬರ್ತದೆ. ಹೌದಾ,
ಬಟ್ ಇಲ್ಲಿ ಅಂದರೆ sin ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು. ಅದಕ್ಕೋಸ್ಕರ ಏನು ಮಾಡೋಣ, ಇದು ಈ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಇದು ಮೈನಸ್ ಕಾಮನ್ ತೊಳ್ತೀನಿ ನೋಡಿ, ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮ್ಗೆ ಇದು. ಓಕೆ, ಹಿಯರ್ ಐ ವಿಲ್ ಟೇಕ್ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಔಟ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಇದು ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು. ಹೌದಾ? ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿ, ಇಂಟಿಗ್ರೇಷನ್ ಫ್ರಮ್ 0 to π. ಓಕೆ, ನಾವು ಜಸ್ಟ್ ಈ ಮೈನಸ್ನ ಹೊರಗೆ ಬರ್ಕೊಳ್ತೀನಿ. ಸೊ ದಿಸ್ ಕಾಸ್ ಸ್ಕ್ವೇರ್ ಇದೇನು ಬರುತ್ತೆ ನಮಗೆ, ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂದರೆ ಕಾಸ್ ಎಕ್ಸ್ ಬರುತ್ತೆ, ಕಾಸ್ ಎಕ್ಸ್ ಬರ್ಕೊಳ್ಳಿ. ಇಂಟಿಗ್ರೇಷನ್ ಫ್ರಮ್ 0 to π. ಓಕೆ, ನಾವು ಯು ಜಸ್ಟ್ ಸಿ ದಿಸ್ ಮೈನಸ್ ಐ ವಿಲ್ ರೈಟ್ ಆಸ್ ಇಟ್ ಇಸ್ ಹೊರ. ಕಾಸ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಸೈನ್ ಎಕ್ಸ್ ಬರುತ್ತೆ, ಸೈನ್ ಎಕ್ಸ್ ಬರ್ಕೊಳ್ಳಿ. ಕಾಸ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, ಸೈನ್ ಎಕ್ಸ್ ಬರುತ್ತೆ, ಸೈನ್ ಎಲ್ಲಿಂದ ಎಲ್ಲಿವರೆಗೆ, ಸೊ 0 to π. ಓಕೆ, ಮೈನಸ್ ಹೊರಗೆ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಸೈನ್ ಫಸ್ಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡಿ, ಪೈ ಸಬ್ಸ್ಟಿಟ್ಯೂಟ್ ಮಾಡಿ, ಸೈನ್ ಪೈ ಮೈನಸ್ ಸೈನ್ 0. ಹೌದಾ? ಸೊ ನಮಗೆ ಯು ನೋ ದಟ್ ಸೈನ್ ಪೈ ಅಂದರೆ ಏನು ವ್ಯಾಲ್ಯೂ, ಸೈನ್ ಪೈ ಇಸ್ ನಥಿಂಗ್ ಬಟ್ 0 ಬರುತ್ತೆ ನಮಗೆ. ಇದು ಮೈನಸ್ ಆಫ್ 0 ಮೈನಸ್ ಸೈನ್ 0 ಅಂದರೆ ಏನಾಗುತ್ತೆ, 0 ಬರುತ್ತೆ. ಸೊ ಆನ್ಸರ್ ಟೋಟಲ್ ಆನ್ಸರ್ ಏನು ಬಂತು, 0 ಬಂತು. ಟೋಟಲ್ ಆನ್ಸರ್ ಏನು ಬಂತು, 0 ಬಂತು. ಓಕೆ, ನೀವು ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 10 ನೋಡಿ, ಕ್ವಶನ್ ನಂಬರ್ 10 ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ನಿಮಗೆ ಈ ಫಾರ್ಮುಲಾ ಗೊತ್ತಿರಬೇಕು, ಏನು, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್, ಓಕೆ, ಇ ಟು ದಿ ಪವರ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು, ಇದ್ರ ರಿಸಲ್ಟೆಂಟ್ ಏನು ಬರುತ್ತೆ ಅಂದರೆ, ಇಲ್ಲಿ ಎಫ್ ಆಫ್ ಎಕ್ಸ್ ಇತ್ತು, ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಇದ್ದಂತಂದ್ರೆ ಇದ್ರ ರಿಸಲ್ಟೆಂಟ್ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ದಟ್ ಈಸ್ ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಬರುತ್ತೆ. ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ, ಇದು ಆನ್ಸರ್ ನಮ್ಗೆ. ಎಕ್ಸಾಕ್ಟ್ಲಿ ಅದೇ ಥರ ಇದನ್ನು ಚೆಕ್ ಮಾಡೋಣ ನೋಡಿ. ಸೊ ನಮ್ಗೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಇದನ್ನು ಸೀಕೆಂಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಇದಕ್ಕೆ. ಸೊ ಸೀಕೆಂಟ್ ಎಕ್ಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಇಂಟು 1 ಮಾಡಿದ್ರೆ ಸೀಕೆಂಟ್ ಎಕ್ಸ್ ಬರ್ತದೆ. ಹೌದಾ? ನೆಕ್ಸ್ಟ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಬರ್ತದೆ. ಮುಗೀತು, ಆನ್ಸರೇ ಬಂತು ನಿಮಗೆ. ಸೀಕೆಂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಬರುತ್ತೆ. ಹೌದಾ? ಅಂದರೆ ಇದೇನು ಎಫ್ ಆಫ್ ಎಕ್ಸ್. ಓಕೆ, ದಿಸ್ ಇಸ್ ವಾಟ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಬೇಕಾದ್ರೆ ಇದನ್ನ ಸೈಡಿಗೆ ಫಾರ್ಮುಲಾ ಈ ಥರ ಬರೆದು ಆಮೇಲೆ ಇದನ್ನ ನೆಕ್ಸ್ಟ್ ಸಾಲ್ವ್ ಮಾಡಿ. ಇದು ಎಫ್ ಆಫ್ ಎಕ್ಸ್, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ನಮ್ಗೇನು ಬರುತ್ತೆ, ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ಹೌದಾ? ಎಫ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದ್ರು ಸೀಕೆಂಟ್ ಎಕ್ಸ್. ಹೌದಾ? ಸೀಕೆಂಟ್ ಎಕ್ಸ್ ಪ್ಲಸ್ ಸಿ, ಮುಗೀತು, ಇಷ್ಟೇ ಆನ್ಸರ್. ಓಕೆ, ಇದೆ ಇಷ್ಟೇ ನೋಡಿ. ಇದು ಸೀಕೆಂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಇದು ಬರುತ್ತೆ. ಸೊ ಈ ಫಾರ್ಮುಲಾ ಪ್ರಕಾರ ನಮಗೆ ಇ ಟು ದಿ ಪವರ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಇಲ್ಲೊಂದು ಕ್ವಶನ್ ಇದೆ ನೋಡಿ, ನಮ್ಮ ಕ್ವಶನ್ ನಂಬರ್ 11. ಸೊ ನೀವು ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೀವು ಸಾಲ್ವ್ ಮಾಡಿ ಕ್ವಶನ್ ನಂಬರ್ 11. ಸೊ ಯು ನೋ ದಟ್ ದಿಸ್ ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ದಾರೆ, ಇ ಟು ದಿ ಪವರ್ ಎಕ್ಸ್ ಯು ವಿಲ್ ರೈಟ್ ಆಸ್ ಇಟ್ ಈಸ್ 1/x minus 1 divided by x square. So now you just see this is f of x. Okay, this is f of x. ಬೇಕಾದ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಇದು ಬರುತ್ತೆ. ಅಂದರೆ ದಿಸ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ರಿಸಲ್ಟೆಂಟ್ ಏನು ಬರುತ್ತೆ ನಮಗೆ, ರಿಸಲ್ಟೆಂಟ್ ಪ್ರಿವಿಯಸ್ ಫಾರ್ಮ್ ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ನಮಗೆ ಗೊತ್ತಿರೋ ಇ ಟು ದಿ ಪವರ್ ಇಂಟು ಎಫ್ ಆಫ್ ಎಕ್ಸ್ ಇಂಟು ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ದಟ್ ಈಸ್ ಈಕ್ವಲ್ ಏನು ಬರುತ್ತೆ ನಮಗೆ ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಅದನ್ನೇ ಇದರ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಲ್ಲ ಅಂದರೆ ನಮಗೆ 1/x ಇದೆ, 1/x ಬರ್ಕೊಳ್ಳಿ ಪ್ಲಸ್ ಸಿ. ಅಂದ್ರೆ ರಿಸಲ್ಟೆಂಟ್ ಏನು ಬರುತ್ತೆ ನಮಗೆ ಇ ಟು ದಿ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಸೊ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೋಡಿ, ಸೊ ನಿಮಗೆ ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಸಾಕು. ನಾನು ಪ್ರತಿಯೊಂದು ವೆರೈಟಿ ಆಫ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ನಾವು ಪ್ರತಿಯೊಂದು ವೆರೈಟಿ ಆಫ್ ಕ್ವಶನ್, ಇಷ್ಟು ಕ್ವಶನ್ಸ್ ಆಲ್ಮೋಸ್ಟ್ ನಾನು ಎಲ್ಲ ಕ್ವಶನ್ನು ನಾನು ಮಾಡಲ್ ಕ್ವಶನ್ ಪೇಪರು ಮತ್ತು PYQs ಇಂದ ರೆಫರ್ ಮಾಡ್ಕೊಂಡು ಮಾಡಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ನೀವು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿಬಿಟ್ರೆ ಸಾಕು, ನಿಮಗೆ ಔಟ್ ಆಫ್ ಔಟ್ ಪಕ್ಕಾ ಬರುತ್ತೆ. ಓಕೆ,
ಸೊ ಜಸ್ಟ್ ನೀವು ನೋಡಿ ನಿಮಗೆ ವೀಡಿಯೋಸ್ ಚೆನ್ನಾಗಿ ಅನಿಸಿದ್ರೆ ಶೇರ್ ಮಾಡಿ. ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಯಾವ ಥರ ಅನಿಸುತ್ತೆ ಕಮೆಂಟ್ ಮಾಡಿ. ಯಾಕಂದರೆ ಸೊ ನನಗೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಸೊ ನೀವು ಸ್ವಲ್ಪ ನಮ್ಮ ಜೊತೆ ಇಂಟ್ರ್ಯಾಕ್ಟಿವ್ ಇದ್ದರೆ ಸೊ ನಾನು ಸ್ವಲ್ಪ ಏನೋ ಚೆನ್ನಾಗಿ ನೋಡ್ತಿದ್ದಾರೆ, ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಕೊಂಡು ನಾನು ಸ್ವಲ್ಪ ಬಹಳ ವೀಡಿಯೋಸ್ ಮಾಡ್ಬೋದು. ಓಕೆ, ಅದಕ್ಕೋಸ್ಕರ ಅದನ್ನೇ ಇಂಟ್ರೆಸ್ಟ್, ನನಗೆ ಮೋಟಿವೇಶನ್ ಬರುತ್ತೆ. ಸ್ವಲ್ಪ ನೀವು ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಿದರೆ ಅಥವಾ ನನಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಜೊತೆ ಶೇರ್ ಮಾಡಿದರೆ ನನಗೆ ಮೋಟಿವೇಶನ್ ಬರುತ್ತೆ. ನಾನು ಇದ್ದಷ್ಟು ಬಹಳಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು, ಬಹಳಷ್ಟು ಕಾನ್ಸೆಪ್ಟ್ನ ತರ್ಬೋದು. ಓಕೆ, ಅದಕ್ಕೋಸ್ಕರ ಸೊ ನಮಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.